ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗುವಾಹಟಿಯಲ್ಲಿ ನಡೆದ ಐಪಿಎಲ್ 2026ರ ಮೂರನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿದ ರಾಜಸ್ಥಾನ ಈ ಆವೃತ್ತಿಯನ್ನ ಗೆಲುವಿನೊಂದಿಗೆ ಆರಂಭ ಮಾಡಿದೆ. ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಸಿಎಸ್ಕೆ ಕೇವಲ 127 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ರನ್ನನ್ನು ಚೇಸ್ ಮಾಡಿದಂಥ ಆರ್ಆರ್ ಕೇವಲ 12.1 ಓವರ್ಗಳಲ್ಲಿ ಗೆಲುವಿನ ದಡ ಸೇರಿತು. ರವೀಂದ್ರ ಜಡೇಜಾ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ಸೇರಿದ ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಸಿಎಸ್ಕೆಗೆ ದುಸ್ವಪ್ನವಾದ ಜಡೇಜಾ ಕೇವಲ 18 ರನ್ಗಳನ್ನು ನೀಡಿ ಪ್ರಮುಖ 2 ವಿಕೆಟ್ಗಳನ್ನು ಪಡೆದರು. ಸರ್ಫರಾಜ್ ಖಾನ್ ಹಾಗೆ ಶಿವಮ್ ದುಬೆ ವಿಕೆಟ್ ಪಡೆದ ಬಳಿಕ ಗನ್ ಶಾಟ್ ಶೈಲಿಯಲ್ಲಿ ಸಂಭ್ರಮಿಸಿದ್ದಾರೆ. ಆರ್ಆರ್ಗೆ ಹೋಗಿರುವಂತಹ ರವೀಂದ್ರ ಜಡೇಜಾ ಸಿಎಸ್ಕೆ ಲೋಗೋಗೆ ಮುತ್ತಿಟ್ಟಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಿಎಸ್ಕೆ ವಿರುದ್ಧದ ಗೆಲುವಿನ ಬಳಿಕ ಖಲೀಲ್ ಅಹ್ಮದ್ ಅವರ ಜೊತೆ ಮಾತನಾಡ್ತಾ ಇದ್ದ ವೇಳೆ ಜೆರ್ಸಿಯಲ್ಲಿರುವಂತಹ ಸಿಎಸ್ಕೆ ಲೋಗೋಗೆ ಮುತ್ತಿಟ್ಟಿದ್ದಾರೆ. ಐಪಿಎಲ್ 2026ರಲ್ಲಿ ರವೀಂದ್ರ ಜಡೇಜಾ ಅವರ ಜೆರ್ಸಿ ಹಾಗೆ ತಂಡ ಬದಲಾಗಿರಬಹುದು, ಆದರೆ ಅವರ ಹಾರ್ಟಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ವಿಶೇಷ ಸ್ಥಾನವಿದೆ ಅನ್ನೋದು ಗೊತ್ತಾಗಿದೆ. ಚೆನ್ನೈ ವಿರುದ್ಧ ವೈಭವ್ ಸೂರ್ಯವಂಶಿ 15 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿ ಮಿಂಚಿದ್ದಾರೆ. ವೈಭವ್ ತಮ್ಮ ಇನ್ನಿಂಗ್ಸ್ನಲ್ಲಿ 17 ಎಸೆತಗಳನ್ನು ಎದುರಿಸಿ 5 ಭರ್ಜರಿ ಸಿಕ್ಸರ್ ಹಾಗೆ 4 ಬೌಂಡ್ರಿಗಳ ಸಹಿತ 52 ರನ್ಗಳನ್ನು ಕಲೆ ಹಾಕಿದರು. ವೈಭವ್ ಕಲೆ ಹಾಕಿದ 52 ರನ್ಗಳಲ್ಲಿ 46 ರನ್ಗಳು ಕೇವಲ ಬೌಂಡ್ರಿ ಹಾಗೆ ಸಿಕ್ಸರ್ಗಳಿಂದಲೇ ಬಂದಿವೆ. ವೈಭವ್ ಕೇವಲ 15 ಬಾಲ್ಗೆ 50 ರನ್ ಗಳಿಸಿದ್ದು ಐಪಿಎಲ್ ಟೂರ್ನಿ ಇತಿಹಾಸದಲ್ಲಿ 3ನೇ ವೇಗದ ಅರ್ಧ ಶತಕವನ್ನು ಬಾರಿಸಿದ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳನ್ನು ಹೊತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದ ಸಂಜು ಸ್ಯಾಮ್ಸನ್ ತಂಡದ ಪರ ಆಡಿದಂಥ ಮೊದಲ ಮ್ಯಾಚಲ್ಲೇ ಪ್ರಭಾವ ಬೀರುವಲ್ಲಿ ಯಶಸ್ವಿಯಾಗಿಲ್ಲ. ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆದ ಐಪಿಎಲ್ 2026ರ ಮೂರನೇ ಪಂದ್ಯದಲ್ಲಿ ಸಿಎಸ್ಕೆ ಪರ ಆರಂಭಿಕನಾಗಿ ಕಣಕ್ಕಿಳಿದ ಸಂಜು ಕೇವಲ 1 ಅಂಕಿಗೆ ವಿಕೆಟ್ ಒಪ್ಪಿಸಿದ್ರು. 7 ಎಸೆತಗಳನ್ನು ಎದುರಿಸಿ 1 ಬೌಂಡ್ರಿ ಸಹಿತ 6 ರನ್ಗಳನ್ನು ಕಲೆ ಹಾಕಿ ವಿಕೆಟ್ ಒಪ್ಪಿಸಿದ್ರು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಬೌಲಿಂಗ್ ಮಾಡದಂತೆ ಕ್ಯಾಮರೂನ್ ಗ್ರೀನ್ಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ನಿರ್ಬಂಧ ಹೇರಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಕಣಕ್ಕಿಳಿತಾ ಇರುವಂತಹ ಕ್ಯಾಮರೂನ್ ಗ್ರೀನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದು ಬೌಲಿಂಗ್ ಮಾಡೋಕೆ ಎನ್ಒಸಿ ನೀಡಲಾಗಿಲ್ಲ. ಸಂಪೂರ್ಣ ಫಿಟ್ನೆಸ್ ಸಾಧಿಸುವವರೆಗೂ ಕೂಡ ಕೇವಲ ಬ್ಯಾಟರ್ ಆಗಿ ಆಡುವಂತೆ ಸೂಚಿಸಲಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಐಪಿಎಲ್ ಪಂದ್ಯಗಳ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದ ಶಾಸಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎಸ್ಸಿಎ ಪದಾಧಿಕಾರಿಗಳು ಹಾಗೆ ಆರ್ಸಿಬಿ ಮತ್ತು ಡಿಎನ್ಎ ಸಂಸ್ಥೆಯ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದರು. ಪ್ರತಿ ಶಾಸಕರಿಗೆ ತಲಾ 3 ಟಿಕೆಟ್ಗಳನ್ನು ನೀಡೋಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಒಪ್ಪಿಗೆ ನೀಡಿದೆ. ಈ ವೇಳೆ ಡಿಕೆ ಅನ್ನೋ ಹೆಸರಿರೋ ಆರ್ಸಿಬಿ ಜೆರ್ಸಿಯನ್ನ ಡಿಕೆ ಶಿವಕುಮಾರ್ಗೆ ನೀಡಲಾಯಿತು. ಐಪಿಎಲ್ ಈ ಆವೃತ್ತಿಯ 4ನೇ ಪಂದ್ಯದಲ್ಲಿಂದು ಗುಜರಾತ್ ಟೈಟನ್ಸ್ ಹಾಗೆ ಪಂಜಾಬ್ ಕಿಂಗ್ಸ್ ನಡುವೆ ಕಾದಾಟ ನಡೆಯಲಿದೆ. ಉಭಯ ತಂಡಗಳು ಈಗಾಗಲೇ ಐಪಿಎಲ್ನಲ್ಲಿ 6 ಸಲ ಮುಖಾಮುಖಿಯಾಗಿದ್ದು 3 ಪಂದ್ಯಗಳನ್ನು ಪಂಜಾಬ್ ಗೆದ್ದರೆ 3 ಪಂದ್ಯಗಳನ್ನು ಗುಜರಾತ್ ಗೆದ್ದಿದೆ. ಎರಡೂ ತಂಡಗಳಲ್ಲೂ ಸ್ಟಾರ್ ಆಟಗಾರರು ಇದ್ದು ರೋಚಕತೆ ಹೆಚ್ಚಿಸಿದೆ. ಮುಂಬೈ ಮತ್ತು ಕೆಕೆಆರ್ ಪಂದ್ಯದ ವೇಳೆ ಮುಂಬೈ ಇಂಡಿಯನ್ಸ್ ಅಭಿಮಾನಿ ಕೆಕೆಆರ್ ಅಭಿಮಾನಿಯಾಗಿದ್ದ ತಮ್ಮ ಸಂಗಾತಿಗೆ ಪ್ರಪೋಸ್ ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಎಂಐ ಅಭಿಮಾನಿ ಸ್ಟ್ಯಾಂಡ್ನಲ್ಲಿ ಒಂದು ಮೊಣಕಾಲಿನ ಮೇಲೆ ಕುಳಿತು ಪ್ರಪೋಸ್ ಮಾಡೋಕೆ ಮುಂದಾದಾಗ ಉಂಗುರ ಕೆಳಗೆ ಬೀಳುತ್ತೆ. ಬಳಿಕ ಅಲ್ಲಿದ್ದ ಬೇರೆ ಅಭಿಮಾನಿಗಳು ಕೆಳಗೆ ಬಿದ್ದ ಉಂಗುರವನ್ನ ಹುಡುಕಿ ಕೊಡ್ತಾರೆ. ನಂತರ ಆ ಉಂಗುರವನ್ನ ತನ್ನ ಗೆಳತಿಗೆ ಹಾಕಿ ಪ್ರಪೋಸ್ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ. ಮಹಿಕಾ ಶರ್ಮಾ ಹಾರ್ದಿಕ್ ಪಾಂಡ್ಯರ ಮಗ ಅಗಸ್ತ್ಯ ಜೊತೆ ಕೂಡ ತುಂಬಾ ಪ್ರೀತಿಯಿಂದ ಇರುವಂತಹ ವಿಡಿಯೋಗಳು ವೈರಲ್ ಆಗ್ತಿವೆ. ಕೆಕೆಆರ್ ಮತ್ತು ಮುಂಬೈ ಪಂದ್ಯ ಮುಗಿದ ಬಳಿಕ ಮಹಿಕಾ ಅಗಸ್ತ್ಯನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಿರ್ತಾರೆ. ಈ ವೇಳೆ ಹಲವು ಪಾಪರಾಜಿಗಳು ಒಂದೇ ಸಮನೆ ಫೋಟೋಗಳನ್ನ ಕ್ಲಿಕ್ಕಿಸ್ತಾ ಇರೋದನ್ನ ನೋಡಿದ ಮಹಿಕಾ ಫ್ಲಾಶ್ ಬಳಸಬೇಡಿ ಎಂದಿದ್ದಾರೆ. ನಂತರ ಅಗಸ್ತ್ಯನ ಕೈ ಹಿಡಿದು ತುಂಬಾ ಪ್ರೀತಿಯಿಂದ ನೋಡಿಕೊಳ್ತಾ ಇರೋದು ನೆಟ್ಟಿಗರ ಮೆಚ್ಚುಗೆಗೆ ಕಾರಣವಾಗಿದೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.